ಬೊಂಬಟಾಗಿತ್ತಣ, ಸಕ್ಕದಾಗಿತ್ತು ಮೂವಿ, ತುಂಬ ಇಷ್ಟ ಆಯಿತು. ಸ್ಟೋರಿ ಲೈನು ನಮ್ಗೆ ಅರ್ಥನೇ ಆಗಲ್ಲ ಯಾರು ನೋಡಿತಿದ್ದಾರೆ, ಹೆಂಗೆ ಹೋಗ್ತಿದೆ ಎಲ್ಲ ಮೂವಿ ಅಂತ. ಲಾಸ್ಟ್ವರೆಗೂ ಗೊತ್ತಾಗಲ್ಲ ಯಾರು ನೋಡಿತಿದ್ದಾರೆ, ವಿಲನ್ ಯಾರು, ಹೀರೋ ಯಾರು ಕನೆಕ್ಟೆಡು ಏನೂ ಗೊತ್ತಾಗಲ್ಲ. ಲಾಸ್ಟಲ್ಲಿ ಸಖತ್ ಟ್ವಿಸ್ಟ್ ಇದೆ ಹೆಂಗೆ ಅಂತ ಮೂವಿ ಮುಗಿಸೋದಕ್ಕೆ. ಕಂಕ್ಲೂಷನ್ ಮಸ್ಟ್ ವಾಚು, ಮೂವಿ ಮಸ್ಟ್ ವಾಚು. ಎಲ್ಲರೂ ನೋಡ್ರಿ ಬಂದು ಥಿಯೇಟರ್ಗೆ. ಜೈ ರಾಕಿ ಬಾಯ್, ಜೈ ಇಂಡಿಯಾ. ಸರ್ 100% KGF ಮೀರಿ ಅದಕ್ಕಿಂತ ಜಾಸ್ತಿ ದುಡ್ಡು ಮಾಡುತ್ತೆ. ಆ್ಯಕ್ಚುಲಿ ಇಂಡಿಯಾಸ್ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ಇದು. 100% ಸ್ಯಾಂಡಲ್ವುಡ್ ಈ ಮೂವಿ ಆದಮೇಲೆ ತುಂಬ ಹೈಟಿಗೆ ರೀಚ್ ಆಗುತ್ತೆ. ಯಶ್ 100% ಸ್ಯಾಂಡಲ್ವುಡ್ಗೆ ಒಳ್ಳೆ ಹೆಸರು ತೊಗೊಂಬಂದಿದ್ದಾರೆ ಸರ್. ಗುರು ರಿವ್ಯೂ ಹೇಳೋದಕ್ಕಿಂತ ನೀವು ಹೋಗಿ ನೋಡೋದ್ರಲ್ಲೇ ಗುರು ಮಜಾ ಇರೋದು, ಸೀರಿಯಸ್ಲಿ ಹೇಳ್ತೀನಿ. ಹೌದು, ಹೋಗಿ ನೋಡಿ. ಒಂದೊಂದು ಸೀನು, ಒಂದೊಂದು ಗೆಟಪ್ ಕೂಡ ಅಲ್ಟಿಮೇಟ್ ಗುರು. ಡಬಲ್ ಆ್ಯಕ್ಟಿಂಗ ಗುರು. ನಮ್ಗೆ ನಿಜಲ್ಲಿ ಹೆಂಗನಿಸ್ತು ಅಂದರೆ 2 ಆ್ಯಕ್ಟಿಂಗ್ ಬಗ್ಗೆನೂ ಮಾತಾಡೋಂಗೆ ಇಲ್ಲ ನಾವು, ಆ ಥರ ಇದೆ. ನೆಕ್ಸ್ಟ್ ಲೆವೆಲ್. ಏನು ಗುರು, ಏನು ಅನಿಸ್ತು ಗುರು ನಿಮಗೆ? ಆಸ್ಕರ್ ಕೊಡ್ಬೇಕು, ಆಸ್ಕರ್ಗಿಂತ ದೊಡ್ಡ ಬರುತ್ತೆ, ಪದ್ಮಶ್ರೀ ಕೊಡ್ಬೇಕು. ಎಂತ ಆಕ್ಟಿಂಗ್ ಇನ್ನೂ ಒಂದು ಮಟ್ಟ ಮೇಲೆ ಹೋಗುತ್ತೆ. 2,000 ಕೊಟ್ಟಿನ ಅಣ್ಣ, ಇನ್ನೊಂದು 500 ಜಾಸ್ತಿ ಬಿಡೋಣ. ಫಿಲಮಲ್ಲಿ ಏನಂದ್ರೆ ರಿಚ್ನೆಸ್ ಕಾಣಿಸ್ತು, ಅಷ್ಟೊಂದು ಮಜಾ ಇಲ್ಲ ಫಿಲಮಲ್ಲಿ. ಸ್ಟೋರಿ ಎಕ್ಸ್ಪೆಕ್ಟೇಷನ್ ಇತ್ತು, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಟಚ್ ಮಾಡಿಲ್ಲ. ಏನು ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಫಿಲಮಲ್ಲಿ ಒಂದು ಸ್ವಲ್ಪ ಇನ್ನೂ ಸ್ಟೋರಿ ಚೆನ್ನಾಗಿ ಇಡಬೇಕಾಯ್ತು. ಹೆವಿ ಆ್ಯಕ್ಷನ್ ಆಗೋಗ್ಬಿಡ್ತು. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಅದರಲ್ಲಿ ಏನಿಲ್ಲ, ಒಂದು ಅಕ್ಕನಿಗೋಸ್ಕರ ತಮ್ಮ ಒಂದು ಯಾವ ಥರ ಜೀವನ ಮಾಡೋಕ್ಕಂತ ಇದು ಮಾಡಿದೆ, ಅಲ್ಲಿದ್ದ ತಾಯಿಗೋಸ್ಕರ ಮಗ ಯಾವ ಥರ ಫೈಟ್ ಮಾಡ್ತಾನೆ ಅಂತ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು, ಆ ಥರ ಏನಿಲ್ಲ. ಹಾಲಿವುಡ್ ರೇಂಜಲ್ಲಿ ಅಂದರೆ ಎಲ್ಲ ಥರನೂ ಸಿಗುತ್ತೆ. ಬಟ್ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ನೋಡ್ಬೋದು. ಡಬಲ್ ಆ್ಯಕ್ಟಿಂಗ್ ಇನ್ನೊಂದು ಕ್ಯಾರೆಕ್ಟರ್ ಅಂತೂ ಅಲ್ಟಿಮೇಟ್ ಆಗಿದೆ, ಸೈಕೋ ಕ್ಯಾರೆಕ್ಟರ್ ಥರ ಇದೆ, ಸೂಪರ್ ಆಗಿದೆ ಮೂವಿ, ನೋಡ್ಬೋದು.